ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞಶ್ರೀ ಕುಲಾಲ್. ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಬಂಟ್ವಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮ ಬಂಟ್ವಾಳದ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜೆಎಂಎಫ್ಸಿ ಬಂಟ್ವಾಳ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಬಂಟ್ವಾಳ ಅಧ್ಯಕ್ಷೆ ಭಾಗ್ಯಮ್ಮ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಿಂದಿನ ಶತಮಾನಗಳಲ್ಲಿ ಬಹಳ ಚಳವಳಿ ನಡೆಯಿತು. ಮಹಿಳೆಯರಿಗೆ ಗೌರವ ಇರ್ತಿರಲಿಲ್ಲ. ಹಾಗಾಗಿ ಅವರನ್ನು ಅಗೌರವದಿಂದ ಕಾಣ್ತಿದ್ದ ಪ್ರಯುಕ್ತ ಒಂದು ಚಳವಳಿನೇ ನಡೆಯಿತು. ಆ ಚಳವಳಿಯ ಅಂಗವಾಗಿ ನಂತರ ಶತಮಾನಗಳಿಂದ ಈ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಮಹಿಳೆಯರಿಗಾಗಿ ಮಾಡಲಾಗ್ತಾ ಇದೆ. ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳ ಇದರ ಅಧ್ಯಕ್ಷ ರಿಚಾ ಕ್ರಾಸ್ತಾಯಮ್ಮ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮತ್ತು ಜೆಎಂಎಫ್ಸಿ ಬಂಟ್ವಾಳ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಪ್ರಭಾರ ಸದಸ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ ಎನ್ ಉಪಸ್ಥಿತರಿದ್ದರು. ನಿವೃತ್ತ ನ್ಯಾಯಾಧೀಶರಾದ ಪಿಂಕಿ ಡೇಸಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಕಾನೂನು ಮಾಹಿತಿ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಮಾಹಿತಿ ನೀಡಿದರು. ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಒಂದೇ ರೀತಿ ನೋಡ್ತೇವೆ. ಗಂಡಸರು ಹೆಂಗಸರಿಗೆ ನಾವು ಸೇಮ್ ಇಂಪಾರ್ಟೆನ್ಸ್ ಕೊಡ್ತೇವೆ. ಎಷ್ಟೋ ಕ್ಷೇತ್ರದಲ್ಲಿ ನಮ್ಮ ಹೆಂಗಸರು ಗಂಡಸರಿಗಿಂತ ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು. ನೀವೀಗ ಹಾಸ್ಪಿಟಲ್ಸ್ಗೆ ಹೋದರೆ ಎಲ್ಲ ನರ್ಸಸ್, ಫಿಸಿಯೋಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್, ಲ್ಯಾಬ್ ಮ್ಯಾಕ್ಸಿಮಮ್ ಸ್ಟಾಫ್ ಯಾರು ಇರ್ತಾರೆ, ಲೇಡೀಸ್ ಇರ್ತಾರೆ. ಸ್ಕೂಲ್ಸ್ಗಳಲ್ಲಿ ಹೋದರೆ, ಕಾಲೇಜಸಲ್ಲಿ ಹೋದರೆ ಲೆಕ್ಚರರ್ಸ್ ವಿಮೆನ್ ಇರ್ತಾರೆ. ಈಗ ಅದೆಲ್ಲ ಬಿಡಿ, ಈಗ ನಮ್ಮ ಎಷ್ಟೋ ವರ್ಷಗಳಿಂದ ಕ್ರಿಕೆಟ್ ಪುರುಷರ ಗೇಮ್ ಅಂತಲೇ ಇತ್ತು. ಆದರೆ ಇವತ್ತು ಮಹಿಳಾ ಕ್ರಿಕೆಟ್ ಎಷ್ಟು ಫೇಮಸ್ ಆಗ್ತಾ ಇದೆ. ನಾನು ಮೊನ್ನೆ ನನ್ನ ಮಗಳು ಟಿವಿಯಲ್ಲಿ ಕ್ರಿಕೆಟ್ ನೋಡ್ತಾ ಇದ್ಲು, RCB ಮ್ಯಾಚ್. ಆಡಿಯನ್ಸ್ ಎಲ್ಲ RCB ಜರ್ಸಿ ಹಾಕಿ ಮ್ಯಾಕ್ಸಿಮಮ್ ಮೇಲ್ ನೋಡುವಾಗ ಖುಷಿ ಆಗುತ್ತೆ, ನಾವು ಎಲ್ಲಾ ಕ್ಷೇತ್ರದಲ್ಲೂ ಇದ್ದೇವೆ ಅಂತ. ಸಹಾಯಕ ಸರ್ಕಾರಿ ಅಭಿಯೋಜಕ ಹಾಗೂ ಕಾನೂನು ಸೇವೆಗಳ ಸಮಿತಿ ಬಂಟ್ವಾಳ ಇದರ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಹರಿಣಿ ಕುಮಾರೆಡ್ಡಿ, ಬಂಟ್ವಾಳ ವಕೀಲರ ಸಂಘದ ಕೋಶಾಧಿಕಾರಿ ನಿರ್ಮಲಾ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಸುನೀತಾ ಕೆ ಉಪಸ್ಥಿತರಿದ್ದರು. ನ್ಯಾಯವಾದಿಗಳಾದ ಅಕ್ಷತಾ ಶೆಟ್ಟಿ ಸ್ವಾಗತಿಸಿ ಸುನೀತಾ ಧನ್ಯವಾದವಿತ್ತರು. ನ್ಯಾಯವಾದಿ ಸ್ವರ್ಣಗೌರಿ ಕಾರ್ಯಕ್ರಮ ನಿರೂಪಿಸಿದರು.